ನಮಸ್ಕಾರ ಫ್ರೆಂಡ್ಸ್. ನೀವು ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಆದ್ರೆ ಯಾವ ನೀಚನ ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗಿದೆಯಾ? ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರಿ ಅಂತಂದ್ರೆ ನಿಮಗೆ ಬಿಗಿನರ್ ಫ್ರೆಂಡ್ಲಿ ಆಗಿರುವಂತಹ ಕೆಲವೊಂದು ಹೈ ಪ್ರಾಫಿಟ್ ನೀಚಸ್‌ಗಳನ್ನ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ, ಫಸ್ಟ್ ಆಫ್ ಆಲ್ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು? ಶಾರ್ಟ್ ಆಗಿ ನೋಡ್ತಾ ಹೋಗೋಣ. ಡ್ರಾಪ್ ಶಿಪ್ಪಿಂಗ್ ಬಿಸಿನೆಸ್ ಅಲ್ಲಿ ನೀವು ಪ್ರಾಡಕ್ಟ್ ಸ್ಟಾಕ್ ಮಾಡಬೇಕಾಗಿಲ್ಲ. ಕಸ್ಟಮರ್ ಆರ್ಡರ್ ಮಾಡಿದ್ರೆ ಆ ಒಂದು ಆರ್ಡರ್ ಏನಾಗುತ್ತೆ ಡೈರೆಕ್ಟ್ ಆಗಿ ಸಪ್ಲೈಯರ್ಸ್ ಹತ್ರನೂ ಕೂಡ ಹೋಗುತ್ತೆ. ಅಂದ್ರೆ ನಮ್ಮ ಒಂದು ಡ್ಯಾಶ್‌ಬೋರ್ಡ್‌ಗೂ ಬರುತ್ತೆ ಮತ್ತೆ ಸಪ್ಲೈಯರ್ಸ್ ಹತ್ರನೂ ಹೋಗುತ್ತೆ. ಸೊ, ಸಪ್ಲೈಯರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅವರ ಒಂದು ಪ್ಯಾಕ್ ಮಾಡ್ಕೊಂಡು ಅವ್ರು ಅದೇನ್ ಮಾಡ್ತಾರೆ ಅದನ್ನ ಆ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್‌ಗೆ ಸಪ್ಲೈ ಮಾಡ್ತಾರೆ. ನೀವು ವೆಬ್‌ಸೈಟ್ ಮತ್ತೆ ಮಾರ್ಕೆಟಿಂಗ್ ಮತ್ತು ರೈಟ್ ನೀಚ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕು ಆಗುತ್ತೆ ಅಷ್ಟೇ. ಸೊ, ಈಗ ಹೈ ಪ್ರಾಫಿಟ್ ನೀಚಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ನೀಚ್ ಯಾವ್ದಪ್ಪ ಅಂತಂದ್ರೆ ಹೆಲ್ತ್ ಅಂಡ್ ಫಿಟ್ನೆಸ್ ಪ್ರಾಡಕ್ಟ್ಸ್. ಈ ನೀಚ್ ಎವರ್‌ಗ್ರೀನ್ ನೀಚ್ ಅಂತಾನೆ ಹೇಳ್ಬೋದು. ಸೊ, ರೆಸಿಸ್ಟೆನ್ಸ್ ಬ್ರಾಂಡ್ಸ್, ಯೋಗ ಮ್ಯಾಟ್ಸ್, ಮಸಾಜ್ ಟೂಲ್ಸ್ ಬಗ್ಗೆ ಪ್ರಾಡಕ್ಟ್ಸ್ ಆಲ್ವೇಸ್ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ, ಜನರು ಹೆಲ್ತ್ ಬಗ್ಗೆ ತುಂಬಾ ಒಂದು ಸೀರಿಯಸ್ ಆಗಿ ತಗೊಳ್ತಾರೆ. ಅದಕ್ಕೆ ಈ ನೀಚ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಮತ್ತೆ ಯಾವಾಗ್ಲೂ ಟ್ರೆಂಡಿಂಗ್ ಇರುವಂತ ಒಂದು ನೀಚ್ ಅಂತಾನೆ ಹೇಳ್ಬೋದು. ಬಿಗಿನರ್ಸ್‌ಗೆ ಇದು ಸೇಫ್ ಮತ್ತೆ ಪ್ರಾಫಿಟಬಲ್ ನೀಚ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ನೀಚ್ ಬರೋದು ಏನಪ್ಪಾ ಅಂತಂದ್ರೆ ಬ್ಯೂಟಿ ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ, ಫೇಸ್ ರೋಲ್ಸ್ ಆಗಿರ್ಬೋದು, ಆಕ್ನೆ ಟೂಲ್ಸ್ ಆಗಿರ್ಬೋದು, ಹೇರ್ ಗ್ರೋತ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಬೇರೆ ಒಂದು ಯಾವ್ಯಾವ ಟೂಲ್ಸ್ ಬರುತ್ತೆ ನೋಡಿ ಬ್ಯೂಟಿ ಮತ್ತೆ ಒಂದು ಸ್ಕಿನ್ ಕೇರ್‌ಗೆ. ಸೊ, ಅದೆಲ್ಲ ಜಾಸ್ತಿ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ, ಈ ನಿಚ್‌ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಮತ್ತೆ ವುಮನ್ ಮತ್ತು ಮೆನ್ ಇಬ್ಬರದು ಮಾರ್ಕೆಟ್ ಬೇರೆ ಬೇರೆ ನಿಮಗೆ ಸಿಗುತ್ತೆ. ಸೊ, ಇಬ್ಬರದು ಸೇರಿಸ್ಬಿಟ್ಟು ನೀವು ಮಾಡ್ಕೋಬಹುದು. ಕ್ವಾಲಿಟಿ ಸಪ್ಲೈಯರ್ಸ್ ಅನ್ನ ಚೂಸ್ ಮಾಡೋದ್ರಿಂದ ನೀವು ಇದರಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ, ಮೂರನೇ ನಿಚ್ ಬಂದ್ಬಿಟ್ಟು ಪೆಟ್ ಪ್ರಾಡಕ್ಟ್ಸ್. ಸೊ, ಪೆಟ್ ಓನರ್ಸ್ ಎಮೋಷನಲ್ ಬಯರ್ಸ್ ಆಗಿರ್ತಾರೆ. ಅಂತಂದ್ರೆ ಪೆಟ್ ಗ್ರೂಮಿಂಗ್ ಟೂಲ್ಸ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಆಟೋಮ್ಯಾಟಿಕ್ ಫೀಡರ್ಸ್ ಆಗಿರ್ಬೋದು, ಹಾಗೆ ಪ್ರಾಡಕ್ಟ್ಸ್‌ಗೆ ಹೈ ಡಿಮ್ಯಾಂಡ್ ಇರುತ್ತೆ. ಸೊ, ಈ ನಿಚ್ಚಲ್ಲಿ ಕಸ್ಟಮರ್ಸ್ ಪ್ರೈಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಸೊ, ರಿಪೀಟ್ ಪರ್ಚೇಸ್ 100% ಆಗಿ ಇರುತ್ತೆ. ಸೊ, ಅದಕ್ಕೆ ಬಿಗಿನರ್ಸ್‌ಗೆ ಒಂದು ಬೆಸ್ಟ್ ನೀಚ್ ಅಂತಾನೆ ಹೇಳ್ಬೋದು. ಸೊ, ನೆಕ್ಸ್ಟ್ ನೀಚ್ ಬಂದ್ಬಿಟ್ಟು ಹೋಮ್ ಅಂಡ್ ಕಿಚನ್ ಗ್ಯಾಜೆಟ್ಸ್. ಸೊ, ಕಿಚನ್ ಏನಂತಂದ್ರೆ ಆರ್ಗನೈಸರ್ಸ್ ಆಗಿರ್ಬೋದು, ನೆಕ್ಸ್ಟ್ ವೆಜಿಟಬಲ್ ಕಟರ್ಸ್ ಆಗಿರ್ಬೋದು, ಆಯಿಲ್ ಸ್ಪ್ರೇ ಬಾಟಲ್ಸ್ ಆಗಿರ್ಬೋದು, ಸ್ಟೋರೇಜ್ ಐಟಮ್ಸ್ ಆಗಿರ್ಬೋದು, ಇದೆಲ್ಲ ಏನಂತಂದ್ರೆ ಡೈಲಿ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ಸ್ ಇದು. ಸೊ, ಪ್ರಾಬ್ಲಮ್ ಸಾಲ್ವಿಂಗ್ ಗ್ಯಾಜೆಟ್ಸ್ ಇದ್ರೆ ಸೇಲ್ 100% ಆಗಿ ಆಗೇ ಆಗುತ್ತೆ. ಸೊ, ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದ್ರೆ ಕನ್ವರ್ಸೇಷನ್ ಡಬಲ್ 100% ಆಗುತ್ತೆ. ಅಂತಂದ್ರೆ ವಿಡಿಯೋ ನೀವು ನಿಮ್ಮ ಒಂದು ಪ್ರಾಡಕ್ಟ್‌ಗಳ ಬಗ್ಗೆ ವಿಡಿಯೋ ಇತ್ತಪ್ಪ ಅಂತಂದ್ರೆ ಅದನ್ನ ಆಡ್ ರನ್ ಮಾಡಿದ್ರಿ ಅಂತಂದ್ರೆ ತುಂಬಾ ಕನ್ವರ್ಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಿಚ್ ಬಂದ್ಬಿಟ್ಟು ಬೇಬಿ ಅಂಡ್ ಕಿಡ್ಸ್ ಪ್ರಾಡಕ್ಟ್ಸ್. ಸೊ, ಪೇರೆಂಟ್ಸ್ ಯಾವಾಗ್ಲೂ ಬೆಸ್ಟ್ ಮತ್ತು ಸೇಫ್ ಪ್ರಾಡಕ್ಟ್ಸ್ ಅನ್ನ ಹುಡುಕ್ತಿರ್ತಾರೆ. ಸೊ, ಬೇಬಿ ಸೇಫ್ಟಿ ಲಾಕ್ಸ್ ಆಗಿರ್ಬೋದು, ಎಜುಕೇಷನಲ್ ಟಾಯ್ಸ್ ಆಗಿರ್ಬೋದು, ಬೇಬಿ ಕೇರ್ ಆಕ್ಸೆಸರೀಸ್ ಆಗಿರ್ಬೋದು. ಸೊ, ಇದೆಲ್ಲ ಎಮೋಷನಲ್ ಬೈಯರ್ಸ್ ಅಂತಾನೆ ಹೇಳ್ಬೋದು. ಸೊ, ಈ ನೀಚ್ ಲಾಂಗ್ ಟರ್ಮ್ ಆಗಿ ನಡೆಯುತ್ತೆ. ಅದೇ ರೀತಿಯಾಗಿ ಸೇಫ್ಟಿ ಮತ್ತೆ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್. ಸೊ, ನಿಮ್ಮ ಪ್ರಾಡಕ್ಟ್ ಯಾವ ತರ ಇರುತ್ತೆ ಅದರ ಮೇಲೆ ನಿಮ್ಮ ಒಂದು ಸ್ಟೋರ್ 100% ಆಗಿ ರನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ನೀಚ್ ಬಂದ್ಬಿಟ್ಟು ಮೊಬೈಲ್ ಅಂಡ್ ಟೆಕ್ ಆಕ್ಸೆಸರೀಸ್. ಸೊ, ಫೋನ್ ಹೋಲ್ಡರ್ಸ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜಸ್ ಆಗಿರ್ಬೋದು, ಮತ್ತೆ ಸ್ಮಾರ್ಟ್ ಆಕ್ಸೆಸರೀಸ್. ಈ ಪ್ರಾಡಕ್ಟ್ಸ್‌ಗಳು ಲೋ ಕಾಸ್ಟ್ ಆಗಿದ್ರೂ ಡಿಮ್ಯಾಂಡ್ ಹೈ ಇದೆ. ಜಾಸ್ತಿ ಒಂದು ಬೈ ಮಾಡೋ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬಿಗಿನರ್ಸ್‌ಗೆ ಒಂದು ಹ್ಯಾಂಡಲ್ ಮಾಡೋದಕ್ಕೆ ಈಸಿ ನೀಚ್ ಅಂತಾನೆ ಹೇಳ್ಬೋದು. ಸೊ, ಆದ್ರೆ ಬಿಗಿನರ್ಸ್ ಕೆಲವು ನೀಚ್ ಅವಾಯ್ಡ್ ಮಾಡಬೇಕಾಗುತ್ತೆ. ಟೂ ಮಚ್ ಕಾಂಪಿಟಿಷನ್ ಇದೆ ಅಂತ ನೀಚಸ್ ಬ್ರಾಂಡ್ ಪ್ರಾಡಕ್ಟ್ಸ್ ಮತ್ತು ವೆರಿ ಲೋ ಪ್ರೈಸ್ ಐಟಮ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ, ಆಲ್ವೇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಎಮೋಷನಲ್ ಕನೆಕ್ಷನ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ನೀವು ರಿಸರ್ಚ್ ನ ಮಾಡಬೇಕಾಗುತ್ತೆ. ಸೊ, ನೀಚ್ ರಿಸರ್ಚ್ ಮಾಡೋದಕ್ಕೆ ಗೂಗಲ್ ಟ್ರೆಂಡ್ಸ್, ಅಮೆಜಾನ್ ಬೆಸ್ಟ್ ಸೆಲ್ಲರ್ ಮತ್ತೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅನ್ನ ಯೂಸ್ ಮಾಡಿ ಫ್ರೀ ಆಗಿರುತ್ತೆ ಎಲ್ಲಾನು. ನೆಕ್ಸ್ಟ್ ಕರೆಕ್ಟ್ ರಿಸರ್ಚ್ ಮಾಡಿದ್ರೆ ಡ್ರಾಪ್ ಶಿಪ್ಪಿಂಗ್ ಸಕ್ಸಸ್ ಚಾನ್ಸ್ ತುಂಬಾನೇ ಇದೆ. ಸೊ, ಫೈನಲಿ ಫ್ರೆಂಡ್ಸ್ ಡ್ರಾಪ್ ಶಿಪ್ಪಿಂಗ್ ಸಕ್ಸಸ್ ಡಿಪೆಂಡ್ ಆಗಿರೋದು ಒಂದು ವಿಷಯದ ಮೇಲೆ, ಅದು ಕರೆಕ್ಟ್ ನೀಚ್ ಸೆಲೆಕ್ಷನ್. ಸೊ, ಒಂದು ನೀಚ್ ಚೂಸ್ ಮಾಡಿ ಅದಕ್ಕೆ ಫೋಕಸ್ ಹಾಕಿ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಇದ್ರೆ 100% ಆಗಿ ಸಕ್ಸಸ್ ಇದ್ದೇ ಇರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್‌ಫುಲ್ ಆಗಿದೆ ಅನ್ಕೋತೀನಿ. ಸೊ, ವಿಡಿಯೋ ಲೈಕ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ಯಾವ ನೀಚ್ ಚೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.